ಏನಕ್ಕೆ ಸ್ವಾಮಿ ಅವ್ನ ಇವತ್ತಿಗೂ ಇನ್ನುವೇ ಆ ಒಂದು ವೇದಿಕೆ ಎತ್ತಿಸ್ತೀರಿ ಸ್ವಾಮಿ? ಸತ್ತವ್ರ ಹೆಸರನ್ನ ಇದ್ದವ್ರ ಹೆಸರಿಗೆ ಹಾಕಿ 50-50 ರೈಸಲ್ಲಿ ಹಾಳು ಮಾಡಿದಂಥ ಒಬ್ಬ ಏಕೈಕ ಒಬ್ಬ ಸಿದ್ದರಾಮಯ್ಯನವ್ರ ಆಪ್ತೇನರಂತಾರೆ ಇದ್ರ ಇವತ್ತು ಆ ಮರೇಗೌಡನ ತಾರತಮ್ಮವ್ರು ಎಲ್ಲೋ ಇದ್ರು ಮನೇಲಿ, ಅವ್ರನ್ನ ಈ ಇತಿಹಾಸದಲ್ಲಿ ಯಾರು ನೋಡೇ ಇಲ್ಲ ಪಾಪ. ಇದ್ದೆಲ್ಲ ಹೆಸರು ಸೃಷ್ಟಿ ಮಾಡ್ತಕ್ಕಂಥ ಇಂಥ ಆ ಅಲಲಂಕೋರು ಮರೇಗೌಡನ್ನ ಇನ್ನೂ ಕೂಡ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ವೇದಿಕೆ ಎತ್ತಿಸ್ತಾರ ಅಂತಂದ್ರ ನನಗೆ ಯಾವಾಗ ನೋಡು ನಮ್ಮ ಮಾನ್ಯ ಸಿದ್ದರಾಮಯ್ಯನ ಮೇಲೆ ಬೇಜಾರು. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ನಮಸ್ಕಾರ ಹೇಳುತ್ತಾ, ಹಾರ್ಸು ಅಪಾರ್ಟ್ಮೆಂಟ್ ಮಾಡ್ಕೊಂಡಿರೋಂಥ ನಟೋರಿಯಸ್ ಕ್ರಿಮಿನಲ್ ಮರೇಗೌಡ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು, ಆಯ್ತಾ? ಹಾಗೆಯೇ ಈ ಮೂಡ ಮರೇಗೌಡ ಆಗಿರ್ತಕ್ಕಂತಹ ಮರೇಗೌಡರು ಸಿದ್ದರಾಮಯ್ಯ ಅಪ್ಪಾಜಿ ಅವರ ಆಪ್ತ, ಭಾಳ ಸ್ನೇಹಪೂರ್ವಕವಾಗಿರ್ತಕ್ಕಂಥವ್ರು. ನಾನೇನಾದ್ರು ಸಿದ್ದರಾಮಯ್ಯ ಆಗ್ಬಿಟ್ಟಿದ್ರ ಪಾಪ ಆಯಮ್ಮ ನಮ್ಮ ಸಿದ್ದರಾಮಯ್ಯನವರು ಹೆಂಡತಿಯಾಗಿರ್ತಕ್ಕಂಥ ಪಾರತಮ್ಮವರು ಯಾರೂ ನೋಡಿಲ್ಲ ಹೆಣ್ಮಗಳನ್ನ. ಆದರೂ ನಾನು ಯಾರಿಗೂ ಹೋಗಿ ಅವ್ರು ಮಾತಾಡಬೇಕು ಅಂತ ಏನಿಲ್ಲ. ಆದರೆ ಇಲ್ಲಿ ಕಾರಣ ಬಂದಿದೆ, ಏನಕ್ಕೆ ಮೂಡೋದಲ್ಲಿ ಅಗ್ರಣಿ ಆಯಿತು ಅನ್ನೋದಕ್ಕೆ ಪಾರತಮ್ಮವ್ರು ಎಲ್ಲೋ ಇದ್ದರು ಮನೇಲಿ, ಅವ್ರನ್ನ ಈ ಇತಿಹಾಸದಲ್ಲಿ ಯಾರೂ ನೋಡೇ ಇಲ್ಲ ಪಾಪ. ಯಾರು ನಮ್ಮ ಸಿದ್ದರಾಮಯ್ಯನವರ MLA MP ಯಾರು ನೋಡೇ ಇಲ್ಲ. ಅಂಥ ಹೆಣ್ಮಗಳನ್ನ ಎಳೆತ್ತಂದು ಬೀದಿಗೆ ತಂದು ಪ್ರಚಾರ ಮಾಡಿ ಆ ಯಮ್ಮನ್ನ ಇಲ್ದೆದ್ದೆಲ್ಲ ಹೆಸರು ಸೃಷ್ಟಿ ಮಾಡ್ತಕ್ಕಂಥ ಇಂಥ ಆ ಅಲಲಂಕೋರು ಮರೇಗೌಡನ್ನ ಇನ್ನೂ ಕೂಡ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ವೇದಿಕೆ ಎತ್ತಿಸ್ತಾರ ಅಂತಂದ್ರ ನನಗೆ ಯಾವಾಗ ನೋಡು ನಮ್ಮ ಮಾನ್ಯ ಸಿದ್ದರಾಮಯ್ಯನ ಮೇಲೆ ಬೇಜಾರು. ಏನಕ್ಕೆ ಸ್ವಾಮಿ ಅವ್ನ ಇವತ್ತಿಗೂ ಇನ್ನುವೇ ಆ ಒಂದು ವೇದಿಕೆ ಎತ್ತಿಸ್ತೀರಿ ಸ್ವಾಮಿ? ಸತ್ತವ್ರ ಹೆಸರನ್ನ ಇದ್ದವ್ರ ಹೆಸರಿಗೆ ಹಾಕಿ 50-50 ರೈಸಲ್ಲಿ ಹಾಳು ಮಾಡಿದಂಥ ಒಬ್ಬ ಏಕೈಕ ಒಬ್ಬ ಸಿದ್ದರಾಮಯ್ಯನವ್ರ ಆಪ್ತೇನರಂತಾರೆ ಇದ್ರ ಇವತ್ತು ಆ ಮರೇಗೌಡನಕ ನಾನು ಇಷ್ಟಪಡ್ತೀನಿ.